ಹಾಂ, ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಸ್ಟಾಕ್ ಮಾಡಿದ್ದು ನೀನು ಹೇಳಿದ್ದು ನನಗೆ ವಿಡಿಯೋ ಕಾಲಲ್ಲಿ. ಆಮೇಲೆ ಮತ್ತೆ ಫಾಲೋ ರಿಕ್ವೆಸ್ಟ್ ಸೆಂಡ್ ಮಾಡಿದ್ಯಾ? ಮತ್ತೆ ಇದು ಮಾಡುವಾಗ ಫುಲ್ ಖುಷಿ ಆಯಿತು. ಯಾರಿದ್ದು ಚಂದದ ಬೆಳಿಗ್ಗೆ ಅಂತ ಗೊತ್ತಾಯಿತು. ಅರೇಂಜ್ ಮ್ಯಾರೇಜ್ ಅಂತ ಹೇಳೋದು ಆ್ಯಕ್ಚುಲಿ ಲವ್ ಮ್ಯಾರೇಜ್ ಆಗಬೇಕಿತ್ತು, ಅರೇಂಜ್ ಆಗಿದೆ ಅಷ್ಟೇ. ಬಿಕಾಸ್ ಯಾವಾಗಲೂ ಮೀಟ್ ಆಗಬೇಕಿತ್ತು. ನಂಗೆ ನಿಜವಾಗಿ ಹೇಳ್ದಾದ್ರೆ ಅವಳು ಮೂಗಿ ಇಷ್ಟ ಅಷ್ಟೇ. ಅದೇ ಸ್ಪೆಷಲ್. ನಂಗೆ ಡಿಂಪಲ್ ಇಷ್ಟ ಅವ್ರು ತುಂಬ. ಬಟ್ ಓವರ್ ಆಲ್ ದ ಡೇ ಈಸ್ ಹಿಯರ್ ಫೈನಲಿ. ದೋ ಇಟ್ಸ್ ಎ ಅರೇಂಜ್ ಮ್ಯಾರೇಜ್, ಸಮ್ ಇನ್ಸ್ಟಿಂಕ್ಟ್ ಇದೆ. ಹೇಗೋ ಸಿಕ್ಕಿದ್ದೀರಿ ಅಂದರೆ 100% ಎಲ್ಲೋ ಬರ್ದಿದೆ ದ್ಯಾಟ್ ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಅಂತ. ಹಾಗೆ ಇದ್ದೀರಿ. ಆ್ಯಂಡ್ ವಿಲ್ ಯು ಟ್ರಾವೆಲ್ ವಿತ್ ಮೀ ಫಾರ್ ಎವರ್ ಅಂತ ಬರೆದಿಟ್ಟಿದ್ದಾನೆ. ಸೊ ಕೀಪ್ ಆನ್ ಟ್ರಾವೆಲಿಂಗ್, ಕೀಪ್ ಆನ್ ಎಕ್ಸ್ಪ್ಲೋರಿಂಗ್ ಯುವರ್ ಎಂಟೈರ್ ಲೈಫ್ ಅಷ್ಟೇ. ಒಂದು ಮಳೆ ಬಿಲ್ಲು ಸ್ವಾತಿ, ಒಂದು ಮಳೆ ಮೋಡ ಶ್ರೀಶಾ, ಜೊತೆಯಾಗಿ ತುಂಬಾ ಸೊಗಸಾಗಿ. ಏನನು ಮಾತಾಡಿದೆ, ಭಾವನೆ ಬಾಕಿ ಇದೆ.
well, she cooks well, so you have a pataka in your house. So wishing you a good life ahead. ಅದೇ ಸೊ ಫೋಟೋ ನೋಡುವಾಗ ನಮಗೆ ಫುಲ್ ಕ್ಯೂರಿಯಾಸಿಟಿ ಇತ್ತು ಹೇಗಿದ್ದಾಳೆ ಹುಡುಗಿ ಅಂತ. ಫೋಟೋ ನೋಡಿ ಭಾರಿ ಖುಷಿ ಆಯಿತು, ಇಬ್ಬರದ್ದು ಒಳ್ಳೆ ಚಂದ ಜೋಡಿ ಆಗ್ತದೆ ಹೇಳಿ ಫುಲ್ ಫೀಲ್ ಆಯಿತು. ವಿ ಲೈಕ್ ಯು ಗೈಸ್ ಟು ಸಿ ಲೈಕ್ ದಿಸ್. we like to see you guys like this. ಹೌದು. ಹ್ಯಾಪಿ ಮ್ಯಾರಿಡ್ ಲೈಫ್. All the best, Shrisha.